ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ವೀಕ್ಷಕರೇ ಒಂದು ಟ್ರೆಂಡಿಂಗ್ ಸ್ಲ್ಯಾಬ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ. ಈ ರೀತಿ ಸ್ಲ್ಯಾಬನ್ನು ಪಿಲ್ಲರ್ ಸ್ಲ್ಯಾಬ್ ಅಂತ ಕರೀತಾರೆ. ಅಂದರೆ ಮಾಮೂಲಿ ಸ್ಲ್ಯಾಬ್ ಒಳಗಡೆ ನೀವು ಬೇರೆ ಬೇರೆ ಐಟಮ್ಗಳನ್ನು ಹಾಕಿ ಫಿಲ್ ಮಾಡುವಂಥದ್ದು. ಓಕೆನಾ? ಸೊ ಇಲ್ಲಿ ನೀವು ಕ್ಲೇ ಪಾಟ್ಗಳನ್ನು ಯೂಸ್ ಮಾಡ್ಬೋದು, ಕ್ಲೇನ ಬೌಲ್ಗಳನ್ನು ಯೂಸ್ ಮಾಡ್ಬೋದು, ಜೊತೆಯಲ್ಲಿ ನೀವು ಮ್ಯಾಂಗಳೂರು ಹಂಚು, ಜೊತೆಯಲ್ಲಿ ಟೆರಕೋಟಾ ಬಾಕ್ಸ್ ಹಂಚುಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೇಮ್ ಇದೇ ಟೆಕ್ನಿಕ್ ಯೂಸ್ ಮಾಡೋದಕ್ಕೆ ಇವೆಲ್ಲ ಐಟಮ್ಸ್ಗಳನ್ನು ನೀವು ನಿಮ್ಮ ಸ್ಲ್ಯಾಬ್ ಒಳಗಡೆ ಯೂಸ್ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಇದರಿಂದ ನಮ್ಮ ಸ್ಲ್ಯಾಬ್ನ ಕ್ವಾಲಿಟಿ ಜೊತೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗೋದಿಲ್ವಾ ಅಂತ ನಿಮ್ಗೆ ಯೋಚನೆ ಇದ್ದರೆ, ಇಲ್ಲ ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಏನು ನಾವು ಇದು ಮಾಡಿರ್ತೀವಿ, ಬರೆದಿರ್ತಾರೆ ಸ್ಟ್ರಕ್ಚರ್ ಡಿಸೈನಲ್ಲಿ ಏನು TMTಯನ್ನು ಬರೆದಿರ್ತಾರೆ, ರೀಇನ್ಫೋರ್ಸ್ಮೆಂಟನ್ನು ಬರೆದಿರ್ತಾರೆ, ಅದನ್ನು ಕಡಿಮೆ ಮಾಡೋದಿಲ್ಲ. ಇಲ್ಲಿ ಕೆಳಗಡೆ ಏನು ಕಾಂಕ್ರೀಟ್ ಬರುತ್ತಲ್ವ, ಅದರನ್ನು ಬದಲು ಅದರ ಟೆನ್ಸಿಲ್ ಸಪೋರ್ಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಅದರ ಬದಲು ನಾವಿಲ್ಲಿ ಈ ರೀತಿ ಪಾಟ್ಸ್ಗಳನ್ನು, ಮಡ್ ಪಾಟ್ಸ್ಗಳನ್ನು, ಕ್ಲೇ ಪಾಟ್ಸ್ಗಳನ್ನು ಯೂಸ್ ಮಾಡುವಂಥದ್ದು ವೀಕ್ಷಕರೇ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ಆದರೆ ಒಂದು ವಿಚಾರ ತುಂಬ ಮುಖ್ಯವಾದ ಏನಂತಂದರೆ ಇಲ್ಲಿ ಉಳಿತಾಯ. ಹೌದು ವೀಕ್ಷಕರೇ, ಕಾಂಕ್ರೀಟ್ನ ಉಳಿತಾಯ ಡೆಫಿನೆಟ್ಲಿ ಆಗೇ ಆಗುತ್ತೆ. ಕಾಂಕ್ರೀಟ್ನ ಉಳಿತಾಯ ಆಗೇ ಆಗುತ್ತೆ. ಯಾಕಂತಂದರೆ ನೋಡಿ, ಇಷ್ಟು ಪಾಟ್ಗಳೊಂದು ಇಷ್ಟಿಷ್ಟು ಹೊಡೆದಿರುತ್ತೆ, ಇಷ್ಟಿಷ್ಟು ಕಾಂಕ್ರೀಟ್ ಒಂದೊಂದು ಕಡೆ ಉಳಿತಾ ಹೋಯಿತು ಅಂತಂದರೆ ಎಷ್ಟು ಕಾಂಕ್ರೀಟ್ ಉಳಿತು ನಿಮಗೆ? ಉಳಿಯುತ್ತೆ. ಬಟ್ ರೀಇನ್ಫೋರ್ಸ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ, TMTಗಳು ಕರೆಕ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸ್ಟ್ರೆಂತು ಕಮ್ಮಿ ಆಗೋದಿಲ್ಲ, ಯೋಚನೆನೇ ಬೇಡ ವೀಕ್ಷಕರೇ. ಈ ರೀತಿ ರೂಪಿಂಗ್ಗಳನ್ನು ಹೆಚ್ಚಾಗಿ ಕೇರಳದಲ್ಲಿ ಯೂಸ್ ಮಾಡಲಾಗುತ್ತೆ ವೀಕ್ಷಕರೇ. ತುಂಬ ಕಡೆ ಇದನ್ನು ಯೂಸ್ ಮಾಡಿದ್ದಾರೆ. ನಾನು ಕೇರಳದವ್ರನ್ನೊಬ್ಬನ ಕೇಳಿದ್ದೀನಿ ಕೂಡ, ಈ ರೀತಿ ಮಾಡೋದ್ರಿಂದ ಏನಾದರೂ ಲೈಕ್ ಸ್ಟ್ರೆಂತ್ ಕಮ್ಮಿ ಆಗುತ್ತಾ ಆ್ಯಂಡ್ ಮಲ್ಟಿ ಸ್ಟೋರಿ ಬಿಲ್ಡಿಂಗನ್ನು ಕಟ್ಬೋದಾ ಅಥವಾ ಒಂದು ಫ್ಲೋರ್ ಮಾತ್ರ ಕಟ್ಟೋಕ್ಕೆ ಸಾಧ್ಯನಾ ಇದನ್ನು ಅಂತ ಕೇಳಿದಾಗ, ಕೇರಳದಲ್ಲಿ ಈಗಾಗಲೇ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳನ್ನು ಇದರಿಂದ ಕಟ್ತಾ ಇದ್ದಾರೆ ಆ್ಯಂಡ್ ಇದರಿಂದ ಯಾವುದೇ ರೀತಿಯ ಸ್ಟ್ರೆಂತಲ್ಲಿ ಸಮಸ್ಯೆ ಬರೋದಿಲ್ಲ. ಇಲ್ಲೇ ಬರುವಂಥದ್ದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳು. ಹೇಗೆ ಮಲ್ಟಿ ಸ್ಟೋರಿ ಬಿಲ್ಡಿಂಗನ್ನು ಕಟ್ಟುವಂಥದ್ದು? ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ ಕಟ್ಕೊಂಡು ಹೋಗ್ಬೋದಾ? ಡೆಫಿನೆಟ್ಲಿ ಕಟ್ಬೋದು ವೀಕ್ಷಕರೇ. ಯಾಕಂತಂದರೆ ಇದು ಏನು ಪಾಟ್ ಹಾಕಿರ್ತೀರಲ್ವ, ಇದು ಸ್ಲ್ಯಾಬ್ ಒಳಗಡೆ ಕನ್ಸಿಲ್ಡ್ ಆಗಿಬಿಡುತ್ತೆ, ಅದ್ರ ಮೇಲ್ಗಡೆ ಬರೋದಾಗಲಿ ಆ ಥರ ಏನೂ ಸಮಸ್ಯೆಗಳು ಬರೋದಿಲ್ಲ. ಆ್ಯಂಡ್ ಪಾಟ್ ಮೇಲ್ಗಡೆನೂ ಕೂಡ ನಿಮಗೆ ಎಕ್ಸಸ್ ಸಿಮೆಂಟ್ಸ್ ಇಲ್ಲಿ ಕಾಂಕ್ರೀಟ್ ಇಲ್ಲಿ ಲೇ ಆಗುತ್ತೆ. 2 ಇಂಚಸ್ 3 ಇಂಚಸ್ವರೆಗೆ ಕಾಂಕ್ರೀಟ್ ಲೇ ಆಗಿರೋದ್ರಿಂದ, 2 ಇಂಚಸ್ವರೆಗೂ ಕೂಡ ಲೇ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಬಟ್ ನೀವು ಟಾಪಲ್ಲಿ ಟೆರಸಲ್ಲಿ ಬೇಕಾದರೆ ನೀವು ಇದನ್ನು ಎಕ್ಸಸ್ ಓಪನೇಬಲ್ ಕೂಡ ಬಿಟ್ಕೊಂಡು ಇಲ್ಲಿ ನೀವು ಇದನ್ನು ಡಿಫ್ರೆಂಟ್ ಡಿಸೈನನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಬಟ್ ಇದು ರೆಕಮೆಂಡೆಡ್ ಅಲ್ಲ, ನೀವು ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡುವ